ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಯರಗಟ್ಟಿ ಪಟ್ಟಣದ ರತ್ನ ಸಂಗಮ ಸಭಾಭವನದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವಾಸ್ ವೈದ್ಯ ಹಾಗೂ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಯರಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರ ಸೌಹಾರ್ದ ಸಭೆ ಜರುಗಿದೆ. ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಶಾಸಕ ವಿಶ್ವಾಸ್ ವೈದ್ಯ ಅವರನ್ನ ಸರ್ವಾನುಮತದಿಂದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಶಾಸಕ ವಿಶ್ವಾಸ್ ವೈದ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ಮುಂಬರುವ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಲು ಅರ್ಹರಾಗಿದ್ದಾರೆ. ಈ ಚುನಾವಣೆ ವ್ಯಕ್ತಿಗತವಾಗಿದ್ದು ಇದರಲ್ಲಿ ಯಾವುದೇ ಪಕ್ಷ ಎಂಬುದು ಭೇದ ಭಾವವೇ ಇಲ್ಲ. ಶಾಸಕ ವಿಶ್ವಾಸ್ ವೈದ್ಯ ಅವರು ಎಲ್ಲರಿಗೂ ಚಿರಪರಿಚಿತರು. ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಅವರಿಗೆ ಶ್ರೀರಕ್ಷೆ ಆಗುತ್ತೆ. ಈಗಾಗಲೇ ನಮಗೆ ತಾಲೂಕಿನ 21 ಪಿಕೆಪಿಎಸ್ನ ಆಡಳಿತ ಮಂಡಳಿಯವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದಿದ್ದಾರೆ. ನಂತರ ಮಾತನಾಡಿದ ಶಾಸಕ ವಿಶ್ವಾಸ್ ವೈದ್ಯ ಅವರು, ರೇಣುಕಾ ಯಲ್ಲಮ್ಮನ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗಿದ್ದೇನೆ. ಮುಂಬರುವ ಬಿಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ನನಗಿರಲಿ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ಸದಸ್ಯನಾಗಿ ಮಾಡಿ ಅವರೇ ನಿರ್ದೇಶಕರನ್ನಾಗಿ ಕೂಡ ಮಾಡಿ ನನಗೆ ಒಂದು ಬಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾನು ಇವತ್ತು ಪಿಕೆಪಿಎಸ್ ಸೊಸೈಟಿಗೆ ಬೇಕಾಗುವಂತಹ ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ನೇರವಾಗಿ ರೈತರಿಗೆ ತಲುಪುವಂತಹ ಕೆಲಸವನ್ನು ಮಾಡಬೇಕು ಅಂತ ಉತ್ಸಾಹದಿಂದ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಗೆಲ್ಲಬೇಕಂದ್ರೆ ಮಾಡಿದ್ವಿ. ಆದ ಕಾರಣ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಒಮ್ಮತದಿಂದ ನಾವು ಅವರಿಗೆ ಆಶೀರ್ವಾದ ಮಾಡಬೇಕಂತ ಈ ಬಿಡಿಸಿಸಿ ಬ್ಯಾಂಕ್ನ ಚುನಾವಣೆ ಕೇವಲ 3 ದಿನಗಳ ಬಹಳಷ್ಟು ನಾವು ಹೆಸರು ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಆಶೀರ್ವಾದದಿಂದ ನಾನು ಕೂಡ ಸ್ಪರ್ಧೆ ಮಾಡಲು ಬಯಸಿದ್ದೇನೆ. ಇವತ್ತು ಸತೀಶ್ ಜಾರಕಿಹೊಳಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಬ್ಬ ವ್ಯಕ್ತಿನ ಎಲ್ಲಿಂದ ಎಲ್ಲಿಗೆ ಹೋಗಬಹುದು ಅನ್ನೋ ಕಾರಣ ಸತೀಶ್ ಜಾರಕಿಹೊಳಿ ಉದಾಹರಣೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದವರು. ನನ್ನನ್ನು ಗುರುತಿಸಿ 2019 ಚುನಾವಣೆಯಲ್ಲಿ ನನಗೆ ಕಾಂಗ್ರೆಸ್ನ ವಿಭಾಗವನ್ನು ಕೊಡಿಸಿ ನನಗೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅವಕಾಶ ಕೊಟ್ಟಿದ್ದು. ಅನುಭವ ಕಾರಣದಿಂದ ಅವತ್ತು ಪರಾಜಯಗೊಂಡೆ. ಪರಾಜಯಗೊಂಡ ನಂತರ ನನಗೆ ಸಾಕಷ್ಟು ಬಾರಿ ಗಳಿಸಿ ಈ ಯಾವ ಕಾರಣದಿಂದ ಎದುರುಗೊಂಡು ಕೂಡ ನಿನ್ನ ಜೊತೆ ನಾನು ಇರ್ತೀನಿ, ಮುಂದಿನ ಸಲ ಕೂಡ ಏನೇ ಮಾಡುವ ನನಗೆ ನಾನು ಯಾವತ್ತು ಇರ್ತೇನೆ ನನಗೆ ಅಷ್ಟು ನನಗೆ ಉತ್ಸಾಹ ತುಂಬಿ ನನಗೆ ಹೇಳಿದ್ರು. ಅದೇ ರೀತಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ನಾನು ಕೂಡ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಒಬ್ಬ ಕೆಲಸವನ್ನು ಸಂಘಟನೆಯನ್ನು ಮಾಡಬೇಕು ನೋಡಿ ಮತ್ತೆ 2023 ಚುನಾವಣೆಯಲ್ಲಿ ಅವರೇ ಒಬ್ಬರೇ ನನಗೆ ಆಶೀರ್ವಾದ ಮಾಡಿ ಯಾರು ನನಗೆ ಬೆಂಗಳೂರು ಟಿಕೆಟ್ ನಾನು ಬಂದು ಈ ಕೆಲಸ ಮಾಡುವ ಅಂತ ಹೇಳುವಂತ ವ್ಯಕ್ತಿ ಚುನಾವಣೆಯಲ್ಲಿ ಕೂಡ ಅದು ಮನರಂಜನ ಎಲ್ಲ ನಮ್ಮ ಈ ಭಾಗದ ಈ ಸೌರಭ ಕ್ಷೇತ್ರದ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕರೆಯನ್ನ ಮಾಡಿ ಕರೆಸಿ ಹೇಳಿ ಆ ವ್ಯಕ್ತಿ ಯಾವುದೋ ಪ್ರಶ್ನೆಯೊಳಗ ಆಲಿಸಬೇಕು ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಆಶೀರ್ವಾದ ಮಾಡಿದರು. ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ನನ್ನ ಇಡೀ ನನ್ನ ಜೀವನ ಪೂರ್ತಿ ಅವರಿಗೆ ನಾನು ಅವರ ಒಬ್ಬ ಶಿಷ್ಯನಾಗಿ, ಅವರ ಒಬ್ಬ ಸಹೋದರನಾಗಿ, ಅವರ ಜೊತೆ ಯಾವತ್ತು ಖಂಡಿತವಾಗಿ ಹಿಂದೆ ನಿಂತಿದ್ದು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಈ ವೇಳೆ ಸದಾಶಿವ ಕೌಜಲಿಗೆ, ಬೆಮೂಲ್ ನಿರ್ದೇಶಕ ಶಂಕರ್ ಇಟ್ಟಾಳ್,
ರವೀಂದ್ರ ಯಲಿಗಾರ್, ಚಾಯಪ್ಪ ಹುಂಡೇಕರ್, ಲಕ್ಷ್ಮಣ್ ಕುಂಟಿರಪ್ಪಗುಳ, ಆರ್ಕೆ ಪಟಾದ್, ಎಪಿಎಂಸಿ ಅಧ್ಯಕ್ಷ ನೀಲಕಂಠ ಶ್ರೀಧವಸನವರ್, ಪ್ರಕಾಶ್ ವಾಲಿ, ಫಕೀರಪ್ಪ ಹದ್ದನ್ನವರ್, ಬಂಗಾರೆಪ್ಪ ಹರಡಿ, ಸಿಬಿ ಬಾಡಿ, ಡಿಡಿ ಟೋಪೋಜಿ, ಬಸು ಸತ್ತೂರಿ, ನಿಖಿಲ್ ಪಾಟೀಲ್, ರಫೀಕ್ ಡಿಕೆ, ಪ್ರವೀಣ್ ರಾಮಪ್ಪನವರ್, ಶಿವು ರಾಥೋಡ್, ಗೋಪಾಲ್ ದಳವಾಯಿ, ಸುರೇಶ್ ಭಜಂತ್ರಿ, ಪಡೆಪ್ಪ ನರಿ, ಯಲ್ಲಪ್ಪ ನರಿ ಹಾಗೂ ಯರಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತಿತರರು ಭಾಗಿಯಾಗಿದ್ದರು. ವೀರೇಶ್ ಬೆಣಚಿನ ಮರಡಿಮಠ, ಟಿವಿ 20 ಕನ್ನಡ, ಯರಗಟ್ಟಿ.